ಸ್ನೇಹಿತರೆ ನಮಸ್ಕಾರ, ನಿಮ್ಮೆಲ್ಲರಿಗೂ ಕಚಗುಳಿಗೆ ಸ್ವಾಗತ. ಕಚಗುಳಿ ಇದು ನಗುವಿನ ಹಾವಳಿ. ಸತ್ಯ ಅನ್ನೋದು ಒಂದು ನಗ್ನ, ಆ ನಗ್ನವನ್ನು ತೆರೆದಿಡಲು ನಾವಿಡ್ತಾ ಇದ್ದೀವಿ ಈ ಕಾರ್ಯಕ್ರಮದ ಮೂಲಕ ಲಗ್ನ. ಇವತ್ತು ಇನ್ನೊಂದು ಪಾತ್ರ. ಈ ಥರ ಪಾತ್ರಧಾರಿ ಪ್ರಪಂಚದಲ್ಲೇ ಎಲ್ಲೂ ಇಲ್ಲ. ಇದು ನಮ್ಮ ಕಾಲ್ಪನಿಕ ಪಾತ್ರ. ಇವ್ರು ಯಾರಪ್ಪ ಅಂತಂದರೆ, ನಮಗೆಲ್ರಿಗೂ ತುಂಬ ಅವಶ್ಯಕತೆ ಇರೋರು. ಅವರಿಲ್ಲದೆ ನಾವು ಜೀವನ ನಡೆಸೋದಕ್ಕೆ ಆಗೋದಿಲ್ಲ. ಆದರೂ ಅವ್ರಿಗೆ ಕೆಲವು ಪ್ರಶ್ನೆಗಳನ್ನ ಕೇಳೋದಿದೆ. ಹಾಗಿದ್ರೆ ಬನ್ನಿ ಅವ್ರು ಯಾರು ಏನು ಅಂತ ಡೈರೆಕ್ಟಾಗಿ ಪರಿಚಯ ಮಾಡ್ಕೊಡ್ತೇನೆ. ಅವರೇ ನಮ್ಮ ಸಲೂನ್ ಸೋಮು ಅವರು. ಬನ್ನಿ ಸೋಮು ಅವ್ರ ಹತ್ರ ಹೋಗೋಣ, ಸಾಕಷ್ಟು ವಿಷಯಗಳನ್ನ ಮಾತಾಡೋಣ. ಹಾಗಿದ್ರೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಅಯ್ಯೋ, ಇದು ಹೊಟ್ಟೆ ಹೊರ್ಕೊಳ್ಳೋರಿಗೆ ಅಲ್ಲ, ಸಂತೋಷಪಟ್ಟು ನಗೋರಿಗೆ ಮಾತ್ರ. ಸೋಮು ಅವರೇ ನಮಸ್ಕಾರ. ನಮಸ್ಕಾರ. ಸಲೂನ್ ಸೋಮು. ಸರ್ ತುಂಬಾ ಹ್ಯಾಂಡ್ಸಮ್ಮು ನೀವು. ಇಲ್ಲ, ಎಲ್ಲಾರನ್ನೂ ಹ್ಯಾಂಡ್ಸಮ್ ಮಾಡ್ಬಿಡ್ತೀವಿ, ನಾವೇ ಹ್ಯಾಂಡ್ಸಮ್ ಆಗಲ್ಲ. ಓಕೆ, ಇವಾಗ ನೀವು ಒಬ್ಬರು ಕ್ಷೌರಿಕರು. ಎಲ್ಲರಿಗೂ ಪ್ರತಿಯೊಬ್ಬರಿಗೂ ನೀವು ಅವಶ್ಯಕ. ಆದರೂ ನಿಮ್ಮ ಕೆಲಸದ ಬಗ್ಗೆ ನಿಮ್ಮ ಬಗ್ಗೆ ಯಾರಿಗೂ ಇರಲ್ಲ ಜ್ಞಾಪಕ. ಮನ್ಸಾಗಬೇಕು ಅಂದ್ರೆ ನಮ್ಮ ಹತ್ರ ಬರ್ಬೇಕು. ಅಂದರೆ ಅಯ್ಯೋ ಹೌದು, ನೀವು ಏರ್ ಕಟಿಂಗ್ ಮಾಡಲಿಲ್ಲ, ಸೇವಿಂಗು ಮಾಡಲಿಲ್ಲ ಅಂದರೆ ಮನ್ಸ ಥರ ಇರ್ತೀರಾ, ಕಲ್ಟಿ ಥರ ಇರ್ತೀರಾ, ಓದಿ ಥರ ಇರ್ತೀರಾ. ಅವ್ರಿಗೆ ಮನ್ಸ ಮಾಡೋದೇ ನಾವು ಕಟಿಂಗ್ ಮಾಡಲಿಲ್ಲ, ಸೇವಿಂಗ್ ಮಾಡಲಿಲ್ಲ ಅಂದರೆ ಏನಯ್ಯ, ಸುಲ್ದಿರೋ ತೆಂಗಿನಕಾಯಿ ಹೀಗೆ ಇನ್ನು ಸುಲ್ದೇ ಇಲ್ಲ ನೀನು ಯಾರು ಅಂತಾರೆ. ಕಟಿಂಗ್ ನೋಡ್ಕೊಂಡೆ ಇವ್ರು ಯಾರು ಅನ್ನೋದು, ಮಿಲ್ಟ್ರಿ ಅವ್ನ ಕಡೆ ಅವನು ಅಂತಾರೆ, ಪೊಲೀಸ್ ಅವ್ನ ಕಡೆ ಅವನು ಅಂತಾರೆ, ಅವ್ನು ಯಾವನು ಡಿಸ್ಕೊಡು ಅಂತಾರೆ, ಆಮೇಲೆ ವಯಸ್ಸಾಗೈತೆ ಅವನಿಗೆ ಅಂತಾರೆ. ಎಲ್ಲ ಹೆಂಗೆ ಅದು ನಾವೇ ಐಡೆಂಟಿಫಿಕೇಶನ್ನು. ಫಸ್ಟು ಮಂಗನಿಂದ ಮಾನವ ಅಲ್ವಾ? ಹೌದು. ಸೊ ಮನುಷ್ಯ ಮಂಗನಿಂದ ಮಾನವ ಮಾಡಿದವ್ರೆ ನಾವು ಕಟಿಂಗ್ ಮಾಡಲಿಲ್ಲ ಅಂದರೆ ಎಲ್ಲ ಮಗನ ಥರ ಇರ್ತೀರ. ಆಮೇಲೆ ಕಣ್ಣು ಮೂಗು ಬಿಟ್ಟರೆ ಇನ್ನೇನು ಕಾಳದೆಲ್ಲ ಬಾಕೆಲ್ಲ ಕೂದಲು ಬೇಕಾಗಿರ್ತದೆ. ಡಾಕ್ಟರ್ಸ್ನ ಬಿಟ್ಟರೆ ಕತ್ರಿನ ಧೈರ್ಯವಾಗಿ ಹಾಕೋದಕ್ಕೆ ಒಪ್ಪೋದು ಜನ ನಿಮ್ಮ ಹತ್ರನೇ. ಡಾಕ್ಟ್ರಿಗೆ ಅನಸ್ತೀಸಿಯಾ ಕೊಟ್ಮೇಲೆ ಕತ್ರಿ ಹಾಕ್ತಾರೆ. ನಾವೇನು ಅನಸ್ತೀಸಿಯಾನು ಕೊಡದೆ ಕತ್ರಿ ಹಾಕ್ತೀವಲ್ಲ, ಅವ್ರ ಮುಂದೆ ತಲೆ ಬಗ್ಗಿಸ್ತಾರ, ಅಲಿಕತ್ತಾರೆ ಅಷ್ಟೇ. ನಮ್ಮ ಮುಂದೆ ತಲೆ ಬಗ್ಗಿಸ್ಬೇಕು. ಎಂಥ ಮಹಾರಾಜ ಆಗಲಿ ತಲೆ ಬಗ್ಗಿಸ್ಬಿಟ್ಟು ಹಿಂಗೆ ಕುತ್ಕೋಬೇಕು. ಆವಾಗ ನಮ್ಮ ಕೈಲಿ ಚಾಕು ಇರ್ತದೆ, ನಮ್ಮ ಕೈಲಿ ಕತ್ರಿ ಇರ್ತದೆ. ಹಿಂಗಂದ್ರೆ ಫಸ್ಟ್ ಅಂತ ಹಿಂಗೆ ಓಪನ್ ಆಗ್ಬಿಡ್ತದೆ. ಅಂಥದ್ರಲ್ಲಿ ನಾವು ಕರೆಕ್ಟಾಗಿ ಇಲ್ಲಿಂದ ಇಲ್ಲಿಗೆ ಮೀಸೆ ತೆಗಿತೀವಿ ಅಂದರೆ ಲೆಕ್ಕ ಹಾಕಿ ಹೆಂಗಿರ್ಬೇಕು ನಮ್ಮದು ಏಮು. ಅಯ್ಯೋ ಟ್ಯಾಲೆಂಟು, ಏಮು, ಗುರಿ ಹೆಂಗೆ. ಅಯ್ಯೋ 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 ಅಯ್ಯೋ. ನಾವು ಹೆಂಗೆ ಅಂದರೆ ಮೀಸೆ ತೆಗೆದುಬಿಡ್ತಾ ಇದ್ದೀವಿ ಅಂತ ಅಂದಾಗ ಜನ ಎದುರ್ಕೊಂಡ್ಬಿಡ್ತಾರೆ. ಅಯ್ಯೋ ಮೀಸೆ ತೆಗೆದುಬಿಡ್ತಾರೆ. ತೆಗಿಯಲ್ಲ, ಹಂಗೆ ಮುಟ್ಕೊಂಡು ಬಾರ್ಡ್ರಲ್ಲೇ ಬರ್ತೀವಿ. ಪೊಲೀಸ್ನವರಾದರೂ ಬಿಳಿ ಬಣ್ಣ ಹಾಕ್ಬೇಕಾದ್ರೆ ಹೆಚ್ಚು ಕಮ್ಮಿ ಹಾಕ್ಬಿಡ್ತಾರೆ. ನಾವು ಕರೆಕ್ಟಾಗಿ ಹಾಕಿರ್ತೀವಿ, ಎಲ್ಲ ಕರೆಕ್ಟಾಗಿ ಕೂರಿಸಿರ್ತೀವಿ. ನೀವು ಹೇಳ್ಬೋದು, ಹಂಗಾರೆ ದಾಡಿ ಮೀಸೆ ಬಿಟ್ಟವರೆಲ್ಲ ಏನು ನಿಮ್ಮ ಹತ್ರ ಬರೋದಿಲ್ಲ ಅಂತ. ಅವರೇ ಜಾಸ್ತಿ ಬರೋದು. ಟ್ರಿಮ್ಮಿಂಗು ಅಂತ. ಇಲ್ಲಿಂದ ಇಲ್ಲಿಗೆ ತೊಗೊಂಡೋಗ್ಬೇಕು, ಇಲ್ಲಿಂದ ಇಲ್ಲಿಗೆ ತರಬೇಕು, ಆಮೇಲೆ ಇಲ್ಲಿಂದ ಇಲ್ಲಿಗೆ ತರಬೇಕು. ಇಲ್ಲವರೆ ಇವ್ರಿಗಿಂತ ಖರಾಬ್ ಕಾಣ್ತಾರೆ ಅವರು. ಕರೆಕ್ಟಾಗಿ ಕಟಿಂಗ್ ಮಾಡ್ಬೇಕು ಅವ್ರಿಗೆ. ಆಮೇಲೆ ತಲೆ ಬಗ್ಸಿ ಕಟಿಂಗ್ ಮಾಡ್ತಾರಲ್ಲ, ಅವು ಹೆಂಗೆ ಹುಷಾರಾಗಿರ್ಬೇಕು ಅಂತಂದರೆ, ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಇಲ್ಲಿ ಸೇವಿಂಗ್ ಮಾಡೋ, ಇಲ್ಲೋಗ್ಬಿಟ್ರೆ ಇಲ್ಲೂ ಹೋಗ್ಬಿಟ್ರೆ ಇನ್ನೇನು ಮತ್ತೆ ಚರ್ಮ ನನ್ನೇ ತರ್ತದೆ. ನಾವು ಹುಷಾರಾಗಿರ್ಬೇಕು. ಇವು ನಮ್ಮ ಪ್ರೊಫೆಸರ್ನು ಅಂದರೆ ಏನು ಅನ್ಕೊಂಡ್ಬಿಟ್ಟಿದ್ದೀರಾ? ಈ ಪ್ರಪಂಚದಲ್ಲಿ ಎಂಥ DC ಆಫೀಸ್ ಇರಲಿ, ಎಂಥ ಕಮಿಷನರ್ ಆಫೀಸ್ ಇರಲಿ, ಎಂತೆಂಥ ದೊಡ್ಡ ಆಫೀಸ್ ಎಲ್ಲ ಐತಲ್ಲ, ಎಲ್ಲರೂ ಹೇಳ್ತಾರೆ ಅರಣ್ಯ ಇಲಾಖೆ, ಮರ ನೆಡಬೇಕು, ಗಿಡ ನೆಡಬೇಕು, ಮರ ನೆಡಿ, ಹಸಿರು ಬಳಿ. ನಮ್ಮ ಅಂಗಡಿಗೆ ಬನ್ನಿ, ಮುಂದ್ಗಡೆ ಒಂದು ಮರ ಇಲ್ಲದೆ ಹೋದ್ರೆ ನಮ್ಮ ಅಂಗಡಿನೇ ಅಲ್ಲ ಅದು. ಸೋಮವಾರ, ಇವತ್ತು ನಿಮ್ಮ ಈ ಪ್ರೊಫೆಷನ್, ನಿಮ್ಮ ಈ ಕ್ಷೇತ್ರ ತುಂಬ ದೊಡ್ಡದಾಗಿ ಬೆಳೆದಿದೆ, ಇಂಟರ್ನ್ಯಾಷನಲ್ ಸ್ಪಾಗಳಾಗಿದೆ. ಆದರೂ ನಿಮ್ಮ ಕೆಲಸ ಮಾಡುವಂಥ ಕೆಲವು ಕಸಬ್ದಾರರು ನಾನೊಬ್ಬ ಕ್ಷೌರಿಕ ಅಂತ ಹೇಳ್ಕೊಳ್ಳೋಕ್ಕೆ ಹೆಸಿಟೇಟ್ ಮಾಡ್ತಾರಲ್ಲ, ಹಿಂಜರಿತಾರಲ್ಲ, ಯಾಕೆ? ಹೇರ್ ಕಟಿಂಗ್ ಮಾಡೋನು ಅದೇನೋ ಇನ್ನೊಂದು ಹೇಳ್ತಿದ್ರಲ್ಲ, ಅದೆಲ್ಲ ಹೇಳೋದಿಲ್ಲ ಈಗ. ಅಯ್ಯೋ ದಾಡಿ ತೆಗಿಯೋನು, ಕೂದಲು ತೆಗಿಯೋನು ಅಲ್ಲ, ಈಗ ಬ್ಯೂಟಿಸ್. ಏನು ನಾವು ಪಾಪ್ಯುಲರ್ ಆಗಬೇಕು ಅಂತ ಭಾಳ ಒದ್ದಾಡ್ತಿದ್ದೀವಿ ರೀ. ಟೆಕ್ನಿಕಲಿ ಇಂಪ್ರೂವ್ ಮಾಡಬೇಕು, ಅದಕ್ಕೆ ಕೂದಲಿಗೆಲ್ಲ ಬೆಂಕಿ ಹಚ್ಬಿಟ್ಟು ಬಾಚ್ತೀವಿ. ಆಮೇಲೆ ಅದನ್ನ ವಿಡಿಯೋಲಿ ತೆಗೆದು ತೋರಿಸ್ತೀವಿ. ಏನಾದ್ರು ಹೊಸ ತೋರಿಸ್ಬೇಕಲ್ಲ, ಇನ್ನೇನು ಮೊದಲು ಇರೋ ಕೂದಲು ಏನು ಮಾಡ್ಕಾಯ್ತಿದ್ದೆ? ಸುಟ್ಟೋಗಲ್ವ ಕೂದಲು ಬೆಂಕಿ ಹಾಕಿದ್ರೆ? ಸುಟ್ಟೋಗ್ಲಿ ಬಿಡಿ, ನಮ್ಗೇನಂತೆ. ಸುಟ್ಟೋಯ್ತಾ ಹಿಂಗೆ ಬಾಚ್ಬಿಟ್ಟು ಅದನ್ನ ವಿಡಿಯೋ ತೆಗೆದು ತೋರಿಸ್ಬಿಟ್ರೆ ಎಲ್ಲರೂ ಬಂದು ಸುಡಿಸ್ಕೊತಾರೆ. 4 ಜನ ಏನು ಮಾಡ್ತಾರೆ ಅದೇ ಮಾಡ್ಬೇಕು ಜನಗಳಿಗೆ. ನೋಡಿ ಅವನು ಹಿಂಗೆ ನೀವು ಸೇವಿಂಗ್ ಮಾಡೋಕೆ ಹೋಗ್ತೀರಾ, ಸ್ವಂತ ಮಾಡಿ ಗೊತ್ತಾಯ್ತಿದ್ದೆ, ಕಟಿಂಗ್ ಮಾಡಿ ಸ್ವಂತ ಗೊತ್ತಾಯ್ತು, ಎಲ್ಲೆಲ್ಲೋ ಹೋಗ್ಬಿಡ್ತಿದ್ದೆ ಕೂದಲು ಗುರು ಅಂತ. ಹೆಂಗೆ ಅಂದರೆ ಈ ಟ್ರಾಕ್ಟರ್ ಮಿಷನ್ನ ಹೊಲದಲ್ಲಿ ಬಿಟ್ಬಿಟ್ಟು ಹಂಗೆ ಓಡಿಸ್ತಾರೆ, ಡ್ರೈವಿಂಗ್ ಗೊತ್ತಿಲ್ಲದೆ ಅವನಿಗೆ ಎಲ್ಲೆಲ್ಲೋ ಹೋಯ್ತದೆ ಗಾಡಿ, ಹಂಗೆ ಎಲ್ಲೆಲ್ಲೋ ಹೋಗ್ಬಿಡ್ತದೆ. ಹಂಗೆ ಹೋದಾಗ ಹಂಗೆ ನೋಡ್ಕೊಂಡು ಅದನ್ನೇ ಸ್ಟೈಲ್ ಮಾಡಿಬಿಟ್ಟು ಇಲ್ಲೊಂದು ಗೆರೆ ಮಾಡ್ತಾರೆ. ಆಮೇಲೆ ಇನ್ನೊಂದೈತೆ, ಎಂತೆಂಥ ಹೇರ್ ಸ್ಟೈಲ್, ಹೊಸ ಸ್ಟೈಲ್, ಇಲ್ಲೂ ತೆಗೆದ್ಬಿಡ್ತಾರೆ.
ಹಿಂದೆನೂ ತೆಗೆದುಬಿಡ್ತಾರೆ, ಮುಂದೆ ಮಾತ್ರ ಇಡ್ತಾರೆ. ಏನಂತಾರೆ ಅದಕ್ಕೆ? ಇಷ್ಟೇ ಇಟ್ಟಿಡ್ತಾರಲ್ಲ, ಸ್ಪೈಕು, ಮೈಕೋ ಸ್ಪೈಕೋ. ಓಕೆ, ಇಷ್ಟು ಮಾತ್ರ ಕೂದಲು ಇಟ್ಟಿರ್ತಾರೆ. ಹೆಂಗೈತೆ ಗೊತ್ತಾ ಅದು? ಟಾಯ್ಲೆಟ್ ತೊಳೆಯೋ ಬ್ರಷ್ ಇದ್ದಂಗಿಲ್ಲ, ನೋಡಿದ್ರೆ ಹಂಗೆ ಎಸ್ಬಿಟ್ಟು ಉಲ್ಟಾ ಉಜ್ಬಿಡ್ತಾರೆ ಬರೋ ಟಾಯ್ಲೆಟ್ ಹೋಗ್ಬಿಟ್ಟಿಲ್ಲ ಅಂಥದ್ದೈತೆ ಅದು ಹಿಂಗೆ. ಆಮೇಲೆ ಇನ್ನೊಬ್ಬ ಇಷ್ಟು ಇಲ್ಲಿ ಬಿಟ್ಟಿರ್ತಾನೆ ಕೊತ್ತಂಬರಿ ಸೊಪ್ಪು, ಇಲ್ಲೊಂದು ಇಷ್ಟು ಕರಿಬೇವಿನ ಸೊಪ್ಪು ಬಿಟ್ಟಿರ್ತಾನೆ, ಏನು ಒಗ್ಗರಣೆಗೆ ಹಾಕಕ್ಕೆ ಇಟ್ಕೊಂಡವನ ಗೊತ್ತಿಲ್ಲ, ಎಲ್ಲ ಇಷ್ಟು ಬಿಟ್ಕೊಂಡು. ಅದಕ್ಕೂ ಸ್ಟೈಲು. ಯಾಕೆ ಅಂದರೆ ಈ ಸೇವಿಂಗ್ ಮಾಡೋಕ್ಕೆ ಬರದೇ ಇರೋರು ಸೇವಿಂಗ್ ಮಾಡ್ಕೊಂಡು ಮತ್ತೆ ಬಿಟ್ಬಿಟ್ಟಿರ್ತಾರೆ, ಅದನ್ನು ಅವರು ಸ್ಟೈಲ್ ಅನ್ಕೊಂಡ್ಬಿಡ್ತಾರೆ. ಬ್ಯೂಟಿ ಪಾರ್ಲರ್ ಮಾಡ್ತೀವಲ್ಲ, ಸೌತೆಕಾಯಿ ಬೇಕೇ ಬೇಕು. ಏನಕ್ಕೆ? ನಿಮ್ಗೆ ಗೊತ್ತಿಲ್ಲ ಸೌತೆಕಾಯಿ ತಂಪು ಮಾಡೋಕ್ಕೆ? ಯಾರು ಹೇಳಿದ್ದು? ತಂಪಲ್ಲ ಅದು. ಅದು ಹೆಣ್ಮಕ್ಳು ಬ್ಯೂಟಿ ಪಾರ್ಲರ್ಗೆ ಹೋದ್ರೆ ಗಂಡಸರ ಜೊತೆಲೇ ಹೋಗ್ತಾರೆ, ಅವ್ರನ್ನ ಆಚೆ ಕೂರಿಸ್ಬಿಡ್ತಾರೆ ಗಂಡು ಮಕ್ಕಳನ್ನ. ಈ ಕನ್ನಡಿ ಒಳಗಿಂದ ಈ ಗಂಡು ಮಕ್ಕಳು ಕಾಣ್ತಾರೆ ಅಲ್ವಾ? ಹೆಣ್ಮಕ್ಳು ಏನು ಮಾಡ್ತಾರೆ, ಅವರು ಬ್ಯೂಟಿ ಪಾರ್ಲರ್ನ ಸೌತೆಕಾಯಿ ಇಟ್ಬಿಡ್ತಾರೆ. ಇಲ್ಲ ಅಂದರೆ ಇನ್ನೊಂದ್ಸತಿ ಕರ್ಕೊಂಬರಲ್ಲ ಗಂಡಸನ್ನ. ಯಾಕೆ ಗೊತ್ತಾ? ಈ ಹೊರಗಡೆ ಕೂತ್ರೆ ಗಂಡಸು ಬೇರೆ ಹೆಂಗಸರು ನೋಡ್ತಿರ್ತಾರೆ. ಇವಾಗ ಎಂಟಿಗೆ ಇಲ್ಲಿ ಕೂತ್ಕೊಳ್ಳೋಕ್ಕಲ್ಲ, ಬಿಡ್ರಿ ನಾನು ಜಲ್ದಿ ಮುಗಿಸ್ರಿ ಅಂತಾರೆ, ಅದಕ್ಕೆ ಸೌತೆಕಾಯಿ ಇಟ್ಬಿಡೋದು ಕಣ್ಣಿಗೆ. ಆಮೇಲೆ ಮಕ್ಕಳು ತುಂಬ ಸುಣ್ಣ ಹಚ್ಬಿಡೋದು ಹೋಗೋತ್ತಿಗೆ, ಅವ್ರು ಎದ್ದೋಗಂಗಿಲ್ಲ ಬಿಡಂಗಿಲ್ಲ. ನಾವು ಆ ಕಾಲದಿಂದ ಹುಷಾರಾಗ್ಬಿಟ್ಟಿದ್ದೀವಿ, ನಾವು ಆ ಕಾಲದಿಂದನೂ ಹುಷಾರು. ಸರ್, ಇವಾಗ ಮನುಷ್ಯನಿಗೆ ತಲೆ ಎಷ್ಟು ಮುಖ್ಯನೋ ಆ ಕೇಶ ಕೂದಲು ಅಷ್ಟೇ ಮುಖ್ಯ. ಮುಖ, ಕೂದಲು, ತಲೆ ಕೂದಲು, ಮುಖದ ಮೇಲಿರೋ ಕೂದಲು ಮುಖ್ಯನೇ, ಅದು ಮೂಗಲ್ಲಿರೋದು ಮುಖ್ಯನೇ, ಕಣ್ಣಲ್ಲಿರೋದು ಮುಖ್ಯನೇ, ಎಲ್ಲಿ ಕೂದಲು ಬೆಳೆದಿದ್ರು ಅದೆಲ್ಲ ಮುಖ್ಯನೇ. ಆಯ್ತು ಸ್ವಾಮಿ, ಎಲ್ಲವೂ ಮುಖ್ಯನೇ. ಅದನ್ನ ಶೃಂಗರಿಸಿ ವಿಜೃಂಭಿಸೋ ನೀವು ಒಬ್ಬ ಕಲೆಗಾರ. ತಲೆಗೆ ಮಾತ್ರ ಸಿಂಗರಿಸ್ತಾರೆ, ದಾಡಿಗೂ ಸಿಂಗರಿಸ್ತಾರೆ. ಹೌದು ಸರ್, ಕಡೆ ಸಿಂಗರ್ಸಲ್ಲ. ಆಯ್ತು ಸರ್, ನೀವು ಒಬ್ಬ ಕಲೆಗಾರನೇ. ಅವು ಕಲೆಗಾರರೇನು? ಆದ್ರೂ ನಿಮ್ಮನ್ನ ನಿಮ್ಮ ಕಲೆನಾಗೆ ಹೆಚ್ಚಾಗಿ ಗುರುತಿಸಲ್ವಲ್ಲ, ಯಾಕೆ? ಯಾರು ಹೇಳಿದ್ ನೀವು ಗುರುತಿಲ್ಲ ಅಷ್ಟೇ. ಈಗೆಲ್ಲ ಅಲ್ಲಿಗೆ ಇಲ್ಲಿ ಎಲ್ಲ ಬರೀಕ್ ಸುಮ್ಮಬಿಟ್ಟಿದ್ವಿ ತಲೆ ಮೇಲೆ. ಅಲ್ಲಿ ಓತಿಕೆತ, ನಾಯಿಮರಿ ಎಲ್ಲ ಬರಿತೀವಿ, ತಾಜ್ ಮಹಲು ಎಲ್ಲ ತಲೆ ಕೂದಲಲ್ಲೇ ಬರಿತಿದ್ವಿ. ಈಗ ಡಿಸೈನ್ ಮಾಡಿ ಕಳಿಸ್ತೀವಿ. ಎಲ್ಲ ಹೆಸರು, ಇನ್ಸಿಲು, ಅವ್ರ ಮನೆ ಹೆಸರು, ಅವ್ರ ಗೋತ್ರ, ಇನ್ನು ಸ್ವಲ್ಪ ದಿನಕ್ಕೆ ಜಾತಕ ಎಲ್ಲ ಬರ್ಬಿಡ್ತೀವಿ ಮೇಲೆ. ತಲೆ ಮೇಲೆ ಹಂಗೆ ಓದ್ಕೊಂಡ್ಬಿಟ್ಟು ಯಾರು ಯಾವ ಊರ್ನವನು ಗೊತ್ತಾಗಬೇಕು. ಯಾವುದೋ ಗಿಡನೇ ನೀವೆಲ್ಲ ಕಟ್ ಮಾಡಿ ಅದರಲ್ಲಿ ಏನೇನೋ ತೋರಿಸ್ತಾರಲ್ಲ ಲಾಲ್ಬಾಗ್ನಲ್ಲಿ, ಅದನ್ನ ನೋಡ್ಕೊಂಡು ನಾವು ಕಲ್ತಿರೋದು. ತಲೆ ಮೇಲೆ ತಾಜ್ ಮಹಲು, ಈ ಕಡೆ ಬಂದ್ರೆ ಇಲ್ಲಿ ಇನ್ನು ಯಾವತ್ತು ದೇವಸ್ಥಾನಗಳು ಶುರು ಮಾಡ್ಬಿಡ್ತಾರೋ ಗೊತ್ತಿಲ್ಲ, ಅದನ್ನೆಲ್ಲ ಕಲ್ತ್ಕೊಬೇಕೀಗ ನಾವು. ಕಲೆಗಾರರೇ ನಾವು. ಯಾಕೆ ಅಂದರೆ ಕಲೆಗಾರ ಹೆಂಗೆ ಅಂತೇಳಿ, ಹೆಂಗೆ ನಮ್ಮ ಏರಿಯಾದು CC ಕ್ಯಾಮ್ರಾ ಅಂದರೆ ನಾವೇ. ನೀವು ಬಂದು, ಸರ್ ನಾಗರಾಜ ಈಗ ತಾನೇ ಡ್ಯೂಟಿಗೆ ಹೋದ, ಗೌರಿ ಈಗ ತಾನೇ ಬಾಯ್ ಫ್ರೆಂಡ್ ಜೊತೆ ಈ ಕಡೆ ಹೋದ್ರು, ಎಲ್ಲ ಅಡ್ರೆಸ್ ಇರ್ತದೆ ನಮಗೆ. GPS. ಆಮೇಲೆ ಅವಳು ಲತಾ ಎಲ್ಲೋದ್ಲು, ಲತಾ ಸಿನಿಮಾಗೆ ಹೋಗೋಡೆ, ಯಾರ ಜೊತೆ ಗೊತ್ತಿಲ್ಲ, ಬಟ್ ಆ ಹುಡುಗ ಮಾತ್ರ ಏರ್ ಕಟಿಂಗ್ ಮಾಡಿಸಿಲ್ಲ ಒಂದು ವಾರದಿಂದ. ನಿಮಗೆ ತಲೆ ಮೇಲೆ ಜ್ಞಾನ ಇರ್ತದೆ, ಎಲ್ಲ ಕಡೆ ಎಲ್ಲ ಗಮನ ಇರ್ತದೆ. ಆಮೇಲೆ ನೀವು ನೋಡಿ, ಈ ಪೋಸ್ಟ್ ಮ್ಯಾನ್ಗಿಂತ ಜಲ್ದಿ ನಾವೇ ಅಡ್ರೆಸ್ ಹೇಳೋ ಕೇಳಿ. ಇಲ್ಲಿ ಬಂದ್ಬಿಟ್ಟು ರಘು ಅವ್ರ ಮನೆ ಎಲ್ಲಿದೆ, ಹಂಗೆ ಹೋಗ್ಬಿಟ್ಟು ಹಂಗೆ ಹಿಂಗೆ ತಿರ್ಕೊಂಡ್ರೆ ಆ ಕಡೆನೇ ಒಂದು ಗಿಡ ಬೆಳೆದೈತಲ್ಲ ಅದೇ ಮರ ಅಂತ ಕರೆಕ್ಟಾಗಿ ಹೇಳ್ತೀವಿ. ಬೇರೆಯವ್ರಿಗೆಲ್ಲ ಬರೋಕ್ಕಿಲ್ಲ, ನಾವು ಕರೆಕ್ಟಾಗಿ ಯಾರ ಮನೆ ಖಾಲಿ ಮಾಡೋರೆ, ಈ ಲೋನ್ನವ್ರಿಗಿನ್ನವ್ರು ಬರ್ತಾರಲ್ಲ ನಮ್ಮ ಹತ್ರನೇ ಬರೋದು ಇನ್ಫಾರ್ಮೇಶನ್. ಇಲ್ಲೊಂದು ಮನೆ ಐತಲ್ಲ, ಅವ್ರು ಎಲ್ಲೋದ್ರು ಅಂದರೆ ಅವರು ನಾಗಸಂದ್ರದಲ್ಲಿ ಅವ್ರೆ ನೋಡಿ 8ನೇ ಮೈಲಿ ಹತ್ರ ಇದೆ, ಅಲ್ಲಿದೆ, ಅಲ್ಲೊಂದು ಮನೆ ಇದೆ ಅವ್ರದ್ದು, ಎಲ್ಲ ಕರೆಕ್ಟಾಗಿ ತಿಳ್ಕೊಂಡ್ಬಿಡ್ತೀವಿ ನಾವು. ಈ ಕಟಿಂಗ್ ಮಾಡೋವಾಗಲೇ ಮಾತಾಡ್ತೀವಲ್ಲ, ಎಲ್ಲ ತಿಳ್ಕೊಂಡ್ಬಿಡ್ತೀವಿ. ಸೊ ಇನ್ಫಾರ್ಮೇಷನ್ ಬ್ಯೂರೋ ಸೆಂಟರು ಅನ್ನೋದೇನು ಅಂತಿರಲ್ಲ ನೀವು, ಅದು ನಾವೇ. ನಿಮ್ಮದೇ ಟೋಟಲ್ ಇನ್ಫಾರ್ಮೇಷನ್ ನಮ್ಮದು. CC ಕ್ಯಾಮ್ರಾ ನಮ್ಮದು. ನಮ್ಗೆ ದೊಡ್ಡ ಕನ್ನಡಿ ಇಟ್ಟಿರ್ತೀವಿ, ಹಿಂದ್ಗಡೆ ಒಂದು ಕನ್ನಡಿ ಇಟ್ಟಿರ್ತೀವಿ. ನಿಮ್ಮ ಲೈಫ್ನಲ್ಲಿ ಯಾರು ಹಿಂದ್ಗಡೆ ಕನ್ನಡಿ ಹಿಡಿತಾರೆ ಅವರೇ ಜೀವನದಲ್ಲಿ ನಿಮ್ಗೆ ಒಳ್ಳೆಯವರು. ಮುಂದ್ಗಡೆ ಕನ್ನಡಿ ಹಿಡಿಯೋರಲ್ಲ, ಹಿಂದ್ಗಡೆ ಕನ್ನಡಿ ಹಿಡಿಯೋರು. ನೀವೇನು ತಪ್ಪು ಮಾಡಿರೋ ಅದಕ್ಕೆ ಕನ್ನಡಿ ಹಿಡಿಬೇಕು, ಅದು ಕನ್ನಡಿ ಹಿಡಿಯೋರು ನಾವೇ. ಕೆಲವು ಅಡ್ಡ ಹೆಸರುಗಳಲ್ಲಿ ಕರೀತಾರೆ ನಿಮ್ಮನ್ನು ಅನ್ವಾಂಟೆಡ್ ಆಗಿ. ಅದು ಏನು ಮಾಡೋಕ್ಕಾಗಲ್ಲ, ಎಲ್ಲ ಕಡೆ ಕೂದಲು ಬೆಳೀತದೆ, ಅದ್ರ ಬಗ್ಗೆ ಎಲ್ಲ ಮಾತಾಡ್ಕೋತಾರೆ. ಅವ್ರಿಗೂ ಇರೋದೇ ನಮಗೂ ಇರೋದೇ. ಅವ್ರು ಏನೇ ಅಂದ್ರೂ ಚಿಂತೆ ಇಲ್ಲ, ಒಟ್ಟಿನಲ್ಲಿ ದುಡ್ಡು ಕೊಟ್ಬಿಟ್ಟು ಹೋಗ್ಬಿಡಿ ಅಷ್ಟೇ. ಕೂದ್ಬಿಟ್ಟು ಹೋಗ್ಲಿ, ದುಡ್ಡು ಕೊಟ್ಬಿಟ್ಟು. ಸೇವಿಂಗ್ ಮಾಡಿದ್ರೆ, ಕಟಿಂಗ್ ಮಾಡಿದವ್ರೆ ಸ್ವಂತ ಮಕ್ಳಿಗೆ ಗೊತ್ತಾಗಲ್ಲ ಅವ್ನು ಯಾರು ಅಂತ. ರೋಡಲ್ಲಿ ಮಲಿಕೊಂಡ್ರು ಗೊತ್ತಾಗಲ್ಲ. ಆಮೇಲೆ ಗೊತ್ತಾ ನಿಮಗೆ, ಕೆಲವ್ರಿಗೆ ಸತ್ ಮೇಲೆ ಸೇವಿಂಗ್ ಮಾಡ್ಬೇಕಾಗ್ತದೆ. ಹೌದಾ? ಅಯ್ಯೋ, ನಿಮ್ಗೆ ಅದು ಗೊತ್ತಿಲ್ವಾ? ಇಲ್ಲ ನೋಡಿ, ಹಾಸ್ಪಿಟ್ಲಲ್ಲಿ ಭಾಳ ದಿವಸ ಮಲಗಿರ್ತಾರೆ ಮಕ್ಕಳು. ಪಾರಿನಿಂದ ಬಂದ ತಕ್ಷಣ ಗುರ್ತಿಡೋಕ್ಕಾಗಲ್ಲ. ಅಪ್ಪ ಒಂಥರ ಕೆಟ್ಟದಾಗ ಕಾಣ್ತಾನೆ, ಅದಕ್ಕೆ ಅವ್ನು ಮುಂಚೆ ಹೆಂಗಿದ್ದ ಹಂಗೆ ಮಾಡಪ್ಪ ಅಂದರೆ, ಅವಾಗ ಅವ್ನು ಓಡಾಡ್ಕೊಂಡಿರುವಾಗ ಹೆಂಗಿದ್ದ ಹಂಗೆ ಸೇವಿಂಗ್ ಮಾಡಿಬಿಟ್ಟು ಫುಲ್ ಎಲ್ಲ ಕೂದಲು ತೆಗೆದ್ಬಿಟ್ಟು ಸೆಣಿಕಿರಿ. ಹುಟ್ಟಿದ್ರಿಂದ ಸಾವುವರೆಗೂ ನಮ್ಮ ಕೆಲಸ ಇರ್ತವೆ. ಚಿಕ್ಕ ಮಕ್ಕಳನ್ನ ಕಟಿಂಗ್ ಕರ್ಕೊಂಬತ್ತೀರಾ, ವಯಸ್ಸಾದವ್ರನ್ನ ಕಟಿಂಗ್ ಕರ್ಕೊಂಬತ್ತೀರಾ. ಚಿಕ್ಕ ಮಕ್ಕಳು ಕರ್ಕೊಂಬಂದ್ರೆ ಹಿಂಗಂದರೆ ರೇಸರ್ ಹೋಗ್ಬಿಡ್ತದೆ, ಹಿಂಗಂದ್ರೆ ಹಿಂಗೆ ಹೋಗ್ಬಿಡ್ತದೆ. ಆಮೇಲೆ ನಮ್ಮನ್ನು ಹಿಂಗೆ ಮಾಡ್ಬಿಡ್ತಾರೆ. ಅದಕ್ಕೆ ಚಿಕ್ಕ ಮಕ್ಕಳನ್ನ ಹಿಂಗೆ ಕಟಿಂಗ್ ಮಾಡಬೇಕು, ಅವ್ರನ್ನ ಚೆನ್ನಾಗಿ ಮಾತಾಡಿಸ್ಕೊಂಡು ಚೆನ್ನಾಗಿ ಕಟಿಂಗ್ ಮಾಡಬೇಕು. ಆ ಡಾಕ್ಟ್ರ್ ಕೆಲಸ ನಾವು ಮಾಡ್ತೀವಿ. ಈಗ ನಿಮ್ಮ ಹತ್ರ ನಾವು ಶುದ್ಧ ಆಗೋದಕ್ಕೆ ಬರ್ತೀವಿ. ನಿಮ್ಮ ಹತ್ರದಿಂದ ಮುಗಿಸ್ಕೊಂಡು ಮನೆಗೆ ಹೋದಾಗ ಕೆಲವು ಮನೆಗಳಲ್ಲಿ ಅದನ್ನು ಮುಟ್ಟಬಾರ್ದು, ಇದನ್ನು ಮುಟ್ಕೋಬಾರ್ದು, ಮುಟ್ಟಿಸ್ಬಾರ್ದು, ಡೈರೆಕ್ಟಾಗಿ ಸ್ನಾನಕ್ಕೆ ಹೋಗಬೇಕು ಅಂತಾರೆ. ಇದೆಲ್ಲ ಕೇಳಿದಾಗ ನಿಮ್ಗೆ ನೋವಾಗಲ್ವಾ? ಒಬ್ಬೊಬ್ರು ನಂಬಿಕೆ ರೀ. ನಮಗೆ ಸೇವಿಂಗ್ ಮಾಡ್ಬೇಕಾದ್ರೆ ನೀರು ತಗೊಂಬತ್ತಿದ್ರು ಮುಂಚೆ ಅವ್ರ ಮನೆಯಿಂದ. ನಾವು ನೀರು ಕೊಡೋದು ಚೆನ್ನಾಗಿರಲ್ಲ ಅಂತ. ಅಶುದ್ಧ. ಹಿಂಗೆ ನಾವು ಅಶುದ್ಧ ಅಲ್ಲ, ಬರೀ ನಮ್ಮ ನೀರು ಅಶುದ್ಧ. ಅಂದರೆ ನಮ್ಮ ನೀರಲ್ಲ, ಬಾವಿ ನೀರು.
ಅಶುದ್ಧ. ಆ ನೀರನ್ನ ಅವ್ರು ತೊಗೊಂಬಂದು ಆ ನೀರಲ್ಲಿ ನಾವು ಕೈ ಹಾಕೋದು, ಕೈ ಹಾಕಿದ್ರೆ ಮುಖಕ್ಕೆ ಹಚ್ಚೋದು. ಅವಾಗ ನಮ್ದು ಇದು ಅಶುದ್ಧ ಅಲ್ಲ, ಇದು ಅಶುದ್ಧ. ಮುಖಕ್ಕೆ ತಲೆಗೆ ನೀವು ಬಳಸ್ತಿರಲ್ಲ, ಬ್ರ್ಯಾಂಡ್ ಪ್ರಮೋಷನ್ ಮಾಡ್ತಿರಲ್ಲ, ಇದು ನಮಗೆ ಬರೋ ಕಸ್ಟಮರ್ಸ್ಗೆ ಸೇಫಾ? ಅದ್ಯಾವುದೋ ಪಾನೀಯಗಳು ಕುಡಿತಿರಲ್ಲ ಅದೆಲ್ಲ ಸೇಫಾ? ಅದ್ಯಾವುದು ಇಷ್ಟು ದೊಡ್ಡ ತಟ್ಟೆನಲ್ಲಿ ತಿಂತಾರಲ್ಲ ಪಿಜ್ಜಾ, ಅದು ಸೇಫಾ? ಅದು ಅಲ್ಲಿ ಮಾರಿದ್ರೇನೆ ಅಂಗಡಿಗೆ ಮರ್ಯಾದೆ ಅಲ್ವಾ? ಅದೇ ರೀತಿ ನಾವು ಅದನ್ನೆಲ್ಲ ಇಟ್ಕೊಂಡು ಖಾಲಿ ಡಬ್ಬಿನೆಲ್ಲ ಜೋಡಿಸ್ಕೊಂಡಿದ್ರೇನೆ ಮರ್ಯಾದೆ ನಮಗೆ. ಇಲ್ಲದೆ ಹೋದ್ರು ಒಂದು ಡಬ್ಬಿ ತಂದರೆ 4 ಖಾಲಿ ಡಬ್ಬಿ ಜೋಡಿಸಿರ್ತೀವಿ ನಾವು. ಆಮೇಲೆ ಖಾಲಿ ಡಬ್ಬಿ ಬಿಸಾಕಿಲ್ಲ, ಹಂಗೆ ಜೋಡಿಸ್ತೀವಿ. ಯಾಕಂದರೆ ಬ್ರ್ಯಾಂಡ್ ಐತಿ ಅಂತ ತೋರಿಸಿಕ್ಕೆ. ಆ ಬ್ರ್ಯಾಂಡ್ ನಾವೆಲ್ಲ ಮಾಡಿರೋದು, ನೀವೇ ಮಾಡಿರೋದು. ಒಂದು ಶ್ಯಾಂಪು ಹಾಕ್ಬಿಟ್ಟು ಅದು ಹಾಕ್ಬಿಟ್ಟು ಇದು ಹಾಕ್ಬಿಟ್ಟು ಎಲ್ಲ ಕಾಲ ಮಾಡಿ ಏನು ಹಾಕ್ತಾನೆ ಗೊತ್ತಾ, ಅವನು ತಲೆ ಮೇಲೆ ತಟ್ಟ ಹೊಡಿತಾನೆ, ಹಿಂಗಂತಾನೆ, ಆಮೇಲೆ ಇದು ಹಚ್ತಾನೆ ಅದು ಹಚ್ತಾನೆ. ಯಾರು ಒಳ್ಳೊಳ್ಳೆ ಬ್ರ್ಯಾಂಡ್ ಹಚ್ತಾರೋ ಅವ್ರಿಗೇನೆ. ಅದಕ್ಕೆ ನಾವು ಏನು ಮಾಡ್ತೀವಿ, ಸ್ಟೈಲ್ ಚೇಂಜ್ ಮಾಡಿದ್ವಿ. ಮುಂಚೆ ಒಂದು ಕತ್ರಿ ಒಂದು ಬಾಚಣಿಗೆ ಸಾಕಿತ್ತು, ಇವಾಗ ಈ ಥರ ಮುಳ್ಳು ಬಾಚಣಿಗೆ, ಆಮೇಲೆ ಉದ್ದಕ್ಕಿರೋ ಬಾಚಣಿಗೆ, ಏನು ಕಾರ್ಪೆಟ್ರಿ ಕೆಲಸನ ಮಾಡ್ತೀವಿ. ಆದರೂ ಎಲ್ಲ ಇಟ್ಕೊಂಡಿದ್ವಿ. ಯಾಕೆ ಅಂದರೆ ಜಾಸ್ತಿ ಎಲ್ಲ ಬ್ರ್ಯಾಂಡ್ ಇಟ್ಕೊಂಡ್ರೆ ಅಷ್ಟು ಮರ್ಯಾದೆ ಜಾಸ್ತಿ ಅಂತ ಅಷ್ಟೇ. ಆಮೇಲೆ ತಲೆ ಕೂದಲು ಹಾಕಿ ಡೈ ಅಂತ ಮಾಡ್ತೀವಿ. ಅದು ಡೈಯೇ, ಅವನು ಡೈ ಆಗೋವರೆಗೂ ಏನಿರಲ್ಲ, ಸ್ವಲ್ಪ ದಿನ ಇರ್ತದೆ. ಆಮೇಲೆ ಅದು ಡೈ ಇವನು ಬದುಕಿರ್ತಾನೆ, ಇಲ್ಲ ಇವನು ಡೈ ಅದು ಬದುಕಿರ್ತಾನೆ. ಏನು ಮಾಡೋಕ್ಕಲ್ಲ, ತಲೆಗೆ ಕಬ್ಬಣ್ಣ ಹಚ್ಬಿಟ್ಟು ನೀವು ಇಲ್ಲೆಲ್ಲ ಮಾಡ್ಕೊತೀರಾ. ನಾವು ಏನಿಲ್ಲ, ಕೈಗೆಲ್ಲ ಹ್ಯಾಂಡ್ ಗ್ಲೌಸ್ ಹಾಕೊಂಡು ಮಾಡಿಬಿಟ್ಟು ನಾವು ಒಂದು 500-700 ಕಿತ್ಕೊತೀವಿ. ಹೈಜಿನಿಕ್ ಹೆಂಗೆ ಮೇಂಟೈನ್ ಮಾಡ್ತೀರಾ ನೀವು? ಹೈಜಿನಿಕ್ ನಮ್ಗಿಂತ ಹೈಜಿನಿಕ್ ಇನ್ಯಾರೂ ಇಲ್ಲ. ಕರೆಕ್ಟಾಗಿ ಸ್ನಾನ ಮಾಡ್ಕೊಂಡು ಕೈ ತೊಳೆದ್ರೆ ಅದೇ ಹೈಜಿನಿಕ್ಕು. ಈ ಬಟ್ಟೆಗಳು ಇಲ್ಲದೆ ಇರೋದೆಲ್ಲ ಒರೆಸ್ಕೊಂಡು ಅದೆಲ್ಲ ಹೈಜಿನಿಕ್ ಅಲ್ಲ. ಕ್ಲೀನಾಗಿರೋ ನೀರು ಹಚ್ಕೋಬೇಕು, ಸೇವ್ ಮಾಡ್ಕೋಬೇಕು, ಸೋಪ್ ಹಾಕೋಬೇಕು, ಹೋಗ್ಬೇಕು. ಅದಾದಮೇಲೆ ನಾವು ಅದು ಕಲ್ಲಿಟ್ಟಿರ್ತೀವಿ, ಆ ಕಲ್ಲಿನಲ್ಲಿ ಉಜ್ಜಬೇಕು. ಅದು ಆಂಟಿಬಯೋಟಿಕ್ಕು, ಇದು ಯಾವುದೋ ಸ್ಪ್ರೇಗಳಲ್ಲ. ಏನು ಮಾಡ್ತೀರಾ, ಸ್ಫಟಿಕ ಹಾಕೋದೇ ಇಲ್ಲ ಈಗ ಯಾರು. ಮಾಡೋ ಶೈಲಿ ಬದಲಾಗ್ಬೋದು, ಜಾಗ ಬದಲಾಗ್ಬೋದು, ನಿಮ್ಮ ಸಂಭಾವನೆ ಕೂಡ ಬದಲಾಗ್ಬೋದು. ಆದರೆ ನಿಮ್ಮಲ್ಲಿ ಆಗದೇ ಇರೋದೇನು? ಕೂದಲು. ಆ ದಿವಸ ಎಲ್ಲಿವರೆಗೂ ಬೆಳೀತದೋ ಅಲ್ಲಿವರೆಗೂ ನಮಗೆ ಕೆಲಸ ಇರ್ತದೆ. ದೇವರು ಮನ್ಸನ್ಗೆ ಕೂದಲು ಕೊಟ್ಟವನೆಲ್ಲ, ಗಂಡು ಮಕ್ಳಿಗೆ ಇಲ್ಲಿ ದಾಡಿಗೆಲ್ಲ ಕೊಟ್ಟವನೆ. ಅದು ಇರೋವರೆಗೂ ನಡೀತದೆ. ಹೆಣ್ಮಕ್ಳಿಗೆ ಅಲ್ಲಿ ಹೋಗೋದೇ ಬೇಡ ಅಂದ್ಕೊಂಡ್ವಿ. ಈ ಗಂಡು ಮಕ್ಳಿಗೆ ಜಾಸ್ತಿ ಹೆಣ್ಮಕ್ಳೇ ಹೋಯ್ತಾರೆ. ಅದು ಏನು ಗೊತ್ತಾ, ಬ್ರ್ಯಾಂಡು. ಅದರಲ್ಲೂ ಬ್ರ್ಯಾಂಡು. ಅವನು ಮುಖ್ಯಸ್ಥ ಇದ್ದಾನಲ್ಲ, ಮಾಸ್ಟ್ರು, ಅವನ ಕೈಲಿ ಮಾಡಿಸ್ಕೊಂಡ್ರೆ 2,000 ರೂಪಾಯಿ ಏರ್ ಕಟ್ಟಿಂಗ್, ಚೀಫ್ ಹತ್ರ. ಇನ್ನು ಮಧ್ಯದಲ್ಲಿ ಇನ್ನೊಬ್ಬ ಇರ್ತಾನೆ, ಅವನೇನಾದ್ರು ಮಾಡಿದ್ರೆ ಬರೀ 1,000 ರೂಪಾಯಿ. ಇನ್ನೊಬ್ಬ ಇರ್ತಾನೆ, ಅವ್ನು ಮಾಡಿದ್ರೆ 700 ರೂಪಾಯಿ. ಆದರೆ ಅವನ ಹತ್ರನೇ ಹೋಗೋದು. ಮಾಸ್ಟ್ರಿ ಯಾವಾಗ ಫ್ರೀ ಅನ್ಕೊಂಡು. ಯಾಕೆ ಹೇಳಿ? ಯಾಕೆ? ದುಡ್ಡು ಐತೆ, ಖರ್ಚು ಮಾಡ್ತಾರೆ, ಇನ್ನೇನು ಮಾಡೋಕ್ಕೆ. ಇವಾಗ ನಮ್ಮ ಸಮಾಜದಲ್ಲಿ ಮಾತಿಗೆ, ಮನಸ್ಸಿಗೆ ತುಂಬ ಜನ ಕತ್ರಿ ಹಾಕ್ಕೊಂಡು ಬದುಕ್ತಿದ್ದಾರೆ. ನೀವು ಕೇಶಕ್ಕೆ, ಮುಖಕ್ಕೆ ಕತ್ರಿ ಹಾಕಿ ಬದುಕ್ತಾ ಇರೋ ಜನ, ಈ ಕೆಲಸದ ಬಗ್ಗೆ ನಿಮ್ಗೆ ಎಷ್ಟು ಗರ್ವ ಇದೆ? ನಾವು ನೋಡ್ರಿ, ಯಾರ ಮನೆಗೂ ಕತ್ರಿ ಹಾಕಲ್ಲ, ಯಾವ ಸಂಬಂಧಗಳ ಮಧ್ಯೆ ಕತ್ರಿ ಹಾಕಲ್ಲ, ರಾಜ್ಯದ ಮಧ್ಯೆ ಕತ್ರಿ ಹಾಕಲ್ಲ. ಕತ್ರಿ ಹಾಕೋದು ಎಲ್ಲಿ ಅಂದರೆ ಯಾವುದು ಬೇಡ ಅದನ್ನು ತೆಗಿಯಕ್ಕೆ ಮಾತ್ರ. ಇವರು ಬೇಕಾಗಿದ್ದನ್ನೆಲ್ಲ ತೆಗಿಯಕ್ಕೆ ಕತ್ರಿ ಹಾಕ್ತಾರೆ. ದೊಡ್ಡ ಕತ್ರಿಗಳಾಗ್ತಾರೆ. ಡಾಕ್ಟ್ರುಗಳು ಹೆಣ್ಮಕ್ಳು ಹುಟ್ಟಿದ್ರು ಅಂತ ಕತ್ರಿ ಹಾಕ್ತಾರಲ್ಲ, ಅದಕ್ಕಿಂತ ದೊಡ್ಡ ಕತ್ರಿ ಇದೇನ್ರಿ, ಹುಟ್ಟುವಾಗಲೇ ಕತ್ರಿ ಹಾಕ್ತಾರೆ. ಅದು ಭಾಳ ಡೇಂಜರು. ಪರಮಾತ್ಮ ಕೊಟ್ಟವನೇ, ಅದನ್ನು ನೀವು ನಿಲ್ಲಿಸಿದ್ರೆ, ಯಾವಾಗ ಇದನ್ನೆಲ್ಲ ನಿಲ್ಲಿಸ್ಬಿಟ್ರೆ ಹೆಣ್ಮಕ್ಳು ಇಲ್ಲದೆ ಆಕಾಶ ನೋಡ್ಬೇಕಾಯ್ತದೆ ನೀವು. ಅದಕ್ಕೆಲ್ಲ ಕತ್ರಿ ಹಾಕ್ಬಾರ್ದು. ಡಾಕ್ಟ್ರ್ ಹತ್ರನೂ ಕತ್ರಿ ಕೊಟ್ಟವ್ರೆ, ನಮ್ಮ ಹತ್ರನೂ ಕತ್ರಿ ಕೊಟ್ಟವ್ರೆ. ಅವ್ರು ಏನಕ್ಕೆ ಅಂದರೆ ಮಾತೆತ್ತಿದ್ರೆ ಆಪ್ರೇಷನ್ ಮಾಡೋರು ಇದ್ದಾರೆ ಕೆಲವರು. ಮಾತೆತ್ತಿದ್ರೆ ಆಪ್ರೇಷನು, ಒಟ್ಟು ಕತ್ರಿ ಹಾಕಿದ್ರೆ ದುಡ್ಡು ಸಿಗೋದು. ಮಗು ಹುಟ್ಟಬೇಕಾದ್ರೂ ಕತ್ರಿ ಹಾಕ್ತಾರೆ. ನಾವು ಹಂಗಲ್ಲ, ಹುಟ್ಟಿದ ಮೇಲೆ ಎಕ್ಸ್ಟ್ರಾ ಬೆಳೆದಿದ್ದು ಮಾತ್ರ ಕತ್ರಿ ಹಾಕ್ತೀವಿ. ಅದು ಅವ್ರು ಹೇಳಿದ್ದಕ್ಕೆ. ಈ ಬೇಡದೇ ಕತ್ರಿ ಹಾಕ್ಬಿಟ್ಟು ಸರ್ಕಾರನೆಲ್ಲ ಉರುಳಿಸ್ಬಿಡ್ತಾರೆ ಕೆಲವರು. ಪಾರ್ಟಿ ಮಧ್ಯೆನೇ ಕತ್ರಿ ಹಾಕ್ಬಿಡ್ತಾರೆ, ಸರ್ಕಾರಕ್ಕೆ ಕತ್ರಿ ಹಾಕ್ಬಿಡ್ತಾರೆ, ಟ್ಯಾಕ್ಸ್ಗೆ ಕತ್ರಿ ಹಾಕ್ಬಿಡ್ತಾರೆ, ಬಿಲ್ಡಿಂಗ್ ದುಡ್ಡಲ್ಲಿ ಕತ್ರಿ ಹಾಕ್ಬಿಡ್ತಾರೆ, ಎಲ್ಲದಕ್ಕೂ ಕತ್ರಿ ಹಾಕ್ತಾರೆ. ಕೊನೆಗೆ ನೀರಿಗೂ ಕತ್ರಿ ಹಾಕ್ತಾರೆ, ಊಟಕ್ಕೂ ಕತ್ರಿ ಹಾಕ್ತಾರೆ. ನಾವು ಹಾಕೋದು ಎಕ್ಸ್ಟ್ರಾ ಬೆಳೆಯೋದಕ್ಕೆ ಮಾತ್ರ ಹೊರತು ಇನ್ಯಾವುದಕ್ಕೂ ಅಲ್ಲ. ಆ ಕತ್ರಿನಿಂದ ಮನುಷ್ಯ ಕ್ಲೀನಾಗಿ ಮನುಷ್ಯನ ಥರ ಕಾಣ್ತಾನೆ. ಪ್ರಾಣಿಗಳಿಗೂ ಅವನಿಗೂ ವ್ಯತ್ಯಾಸ ಬರ್ತದೆ ಅಂತ ಅದಕ್ಕೆ ಹೇಳಿದ್ದು. ಆ ವ್ಯತ್ಯಾಸ ಮಾಡೋರೆ ನಾವು. ನಮ್ಮನ್ನೇ ಕಳಗಣಿಸ್ಬಿಟ್ಟಿದ್ದೀರಲ್ಲ. ಅದಕ್ಕೆ ಹೇಳೋದು, ನಾವು ಬ್ರ್ಯಾಂಡ್ ಯಾವತ್ತೂ ಅಲ್ಲ, ನಮ್ಮದೇ ಒಂದು ಬ್ರ್ಯಾಂಡ್ ಇದೆ. ಏನು ಅಂದರೆ, ನಾವಿಲ್ಲದೆ ಈ ಪ್ರಪಂಚ ಇಲ್ಲವೇ ಇಲ್ಲ ರೀ. AC ರೂಮಿಗೆ ಬಂದುಬಿಟ್ಟಿದ್ದೀವಿ. ಅದು ಯಾವುದೋ ಕುರ್ಚಿ ಮೇಲೆ ಕೂರಿಸ್ಕೊಂಡು ಮರದ ಕೆಳಗಡೆ ಮಾಡ್ತಾಯಿದ್ದು ನಾವು AC ರೂಮಿಗೆ ತಂದಿಟ್ಟಿದ್ದೀರಾ. ನಾಳೆ ನೀವೆಲ್ಲಿ ಏರೋಪ್ಲೇನಲ್ಲಿ ಬದುಕಿದ್ರೂ ಅಲ್ಲೂ ನಾವು ಒಬ್ಬರು ಬೇಕೇ ಬೇಕು. ಸೊ ನಾವೆಲ್ಲ ಕಡೆ ಇರ್ತೀವಿ. ಮಹಾರಾಜರಿಂದ ಹಿಡಿದು ಎಲ್ಲರೂ ನಮ್ಮ ಮುಂದೆ ತಲೆ ಬಗ್ಗಿಸ್ತಾರೆ. ಯಾಕೆ ಅಂದರೆ ನಾವೆಲ್ರಿಗೂ ಅಷ್ಟು ನಂಬಿಕೆ ಉಳಿಸ್ಕೊಂಡಿದ್ದೀವಿ. ಯಾವತ್ತೂ ನಾವು ನಂಬಿಕೆ ಹೆಸರಲ್ಲಿ ಕುಯ್ದಿಲ್ಲ, ಬರೀ ಕೂದಲು ತೆಗೆದಿದ್ದೀವಿ.
ಥ್ಯಾಂಕ್ ಯು ಸೋಮು ಅವರೇ, ನಿಮ್ಮ ಒಂದು ಅಮೂಲ್ಯವಾದ ಸಮಯನ ನಮಗೆ ಇಷ್ಟೊತ್ತು ಕೊಟ್ಟು ಮಾತಾಡಿದ್ದಕ್ಕೆ. ಹೀಗೆ ನಿಮ್ಮ ರೀತಿ ಕೆಲಸ ಮಾಡೋ ಪ್ರತಿಯೊಬ್ಬ ಕಾರ್ಮಿಕ ಅಂತ ಕರಿತೀನಿ ನಾನು, ಕ್ಷೌರಿಕ ಅಂತ ಕೂಡ ಹೇಳೋದಿಲ್ಲ, ಆ ಕಾರ್ಮಿಕರಿಗೆ ನನ್ನ ನಮಸ್ಕಾರಗಳು. ನಮಸ್ಕಾರ, ಧನ್ಯವಾದಗಳು ಸೋಮು ಅವರೇ. ಧನ್ಯವಾದ. ಸೊ ಇದಾಗಿತ್ತು ನಮ್ಮ ಸಲೂನ್ ಸೋಮು ಅವರ ಒಂದು ಪ್ರಶ್ನಾವಳಿ. ಈ ಥರ ಪಾತ್ರ ಎಲ್ಲೂ ಇಲ್ಲ, ಇವರೊಬ್ಬರೇ. ಸೊ ನಿಮಗೂ ಯಾವ್ದಾದ್ರು ಈ ರೀತಿ ಪಾತ್ರಗಳು ನೋಡಬೇಕು ಅಂತಿದ್ರೆ ನಮಗೆ ವಾಟ್ಸಪ್ ಮಾಡಿ, ಮೆಸೇಜ್ ಮಾಡಿ, ಆ ಪಾತ್ರಗಳನ್ನ ಇಲ್ಲಿ ಕರ್ಕೊಂಬರ್ತೀವಿ ಅಂತ ಹೇಳ್ತಾ ಈ ಕಚಗುಳಿ ನಗುವಿನ ಹಾವಳಿನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಚಗುಳಿಯಲ್ಲಿ ಇನ್ನೊಬ್ಬ ಅತಿಥಿಯೊಂದಿಗೆ ಭೇಟಿ ಆಗ್ತೀನಿ. ನಮಸ್ಕಾರ, ಥ್ಯಾಂಕ್ ಯು. ಅದು ಮುಂಜಾನೆಯಿಂದ ಕರೆದು ರೂಢಿಯಾಗಿ ಎಲ್ಲರೂ ಸಿಸ್ಟರ್ ಅಂತ ಕರೆದು, ಈಗ ನಿಜ ಹೇಳ್ಬೇಕಂದ್ರೆ ನಮಗೆ ಮಕ್ಕಳಿಲ್ಲ. ಹಸ್ಬೆಂಡು ನನ್ನ ಸಿಸ್ಟರ್ ಅಂತ ಕರೆಯೋದು, ಅದರಿಂದ ಈಗ ಮಕ್ಕಳೂ ಇಲ್ಲ, ಏನು ಮಾಡೋಕ್ಕಾಗೋದಿಲ್ಲ. ದಟ್ ಈಸ್ ದ ಪ್ರಾಬ್ಲಮ್.